ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ಹಾಳ್ವಿ ಪಾಯಸನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಳ್ವಿ ಪಾಯಸನ ನಾನು ಒಬ್ಬರಿಗೆ ಆಗೋಷ್ಟು ಮಾಡಿ ತೋರಿಸ್ತಿರೋದ್ರಿಂದ ಹಾಳ್ವಿ ಬೀಜಗಳನ್ನ ನಾವು 2 ಸ್ಪೂನಷ್ಟು ತೊಗೋಬೇಕಾಗತ್ತೆ. ಇದನ್ನು ತೊಗೊಂಡಾದಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ರಾತ್ರಿ ಇಡೀ ನೆನೆ ಇಡಬೇಕಾಗತ್ತೆ. ಹಾಳ್ವಿ ಬೀಜಗಳಲ್ಲಿ ಕ್ಯಾಲ್ಸಿಯಂ ಮತ್ತು ಪ್ರೋಟೀನ್ ಅಂಶ ಜಾಸ್ತಿ ಇರೋದ್ರಿಂದ ನಮ್ಮ ಮೂಳೆಗಳನ್ನ ಗಟ್ಟಿ ಮಾಡೋದಕ್ಕೆ ತುಂಬಾ ಸಹಾಯಕಾರಿಯಾಗಿದೆ. ರಾತ್ರಿ ನೆನೆ ಇಟ್ಟಿರುವಂಥ ಹಾಳ್ವಿ ಬೀಜಗಳು ಬೆಳಗ್ಗೆ ತೆಗೆದು ನೋಡಿದರೆ ಈ ಥರ ಜೆಲ್ ಥರ ಫಾರ್ಮ್ ಆಗಿರುತ್ತೆ ನೆಂದ್ಬಿಟ್ಟು. ಹಾಳ್ವಿ ಪಾಯಸ ಮಾಡೋಕ್ಕೆ ಬೇಗ ಅಂತ ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡೋಣ. 1 ಕಪ್ ಅಷ್ಟು ಹಾಲು ಬೇಕಾಗತ್ತೆ. ರಾತ್ರಿ ನೆನೆಸಿಟ್ಟುವಂಥ ಹಾಳ್ವಿ ಬೀಜಗಳು, ಒಂದು ಸ್ವಲ್ಪ ನೀರು ಮತ್ತು ಬೆಲ್ಲ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪಾತ್ರೆನ ನಾವು ಸ್ಟವ್ ಮೇಲೆ ಇಟ್ಕೊಂಡು ಅದಕ್ಕೆ 1 ಕಪ್ ಅಷ್ಟು ಹಾಲು, ಸ್ವಲ್ಪ ನೀರು, ನಾವು ತೆಗೆದಿಟ್ಕೊಂಡಂಥ ರುಚಿಗೆ ಬೇಕಾದಷ್ಟು ಬೆಲ್ಲ, ನಂತರ ನಾವು ರಾತ್ರಿ ನೆನೆಸಿಟ್ಟಿರುವಂಥ ಹಾಳ್ವಿ ಬೀಜಗಳನ್ನ ಹಾಕಬೇಕಾಗತ್ತೆ. ಇದನ್ನು ಹಾಕಿಬಿಟ್ಟು ನಾವು ಕುದಿಯೋಕೆ ಬಿಡಬೇಕು. ಈ ಥರ ಕೈ ಆಡ್ತಾನೆ ಇರಬೇಕು, ಇಲ್ಲ ಅಂತಂದರೆ ತಳ ಹಿಡಿದೋ ಥರ ಆಗಿಬಿಡುತ್ತೆ. ಹಾಗಾಗಿ ಈ ಥರ ಕೈ ಆಡ್ತಿರೋ ತಳ ಕೂಡ ಹಿಡಿಯೋದಿಲ್ಲ, ಚೆನ್ನಾಗಿ ಕೂಡ ಆಗುತ್ತೆ. ನೀವು ನೋಡ್ತಾ ಇರ್ಬೋದು, ಹಾಲು ಉಕ್ಕಕ್ಕೆ ಬಂದಾಗ ನಾವು ಸ್ಟವ್ನ ಆಫ್ ಮಾಡ್ಕೋಬೇಕಾಗತ್ತೆ. ಆಫ್ ಮಾಡಿಕೊಂಡು 1 ನಿಮಿಷ ಆ ಪಾತ್ರೆಯಲ್ಲೇ ಬಿಟ್ಟು ಆ ನಂತರ ನಾವು 1 ಕಪ್ಪಲ್ಲಿ ಸರ್ವ್ ಮಾಡಿಕೊಂಡ್ರೆ ರುಚಿಯಾದ ಹಾಳ್ವಿ ಪಾಯಸ ಸವಿಯಲು ಸಿದ್ಧ. ನಿಮಗೆಲ್ಲರಿಗೂ ಈ ಹೆಲ್ತಿ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.